23 ಆಗಸ್ಟ್ 2023 ಭಾರತದ ಇತಿಹಾಸದಲ್ಲೇ ಮರೆಯಲಾಗದ ದಿನ. ಸಂಜೆ 6 ಗಂಟೆ 4 ನಿಮಿಷದಲ್ಲಿ ಇಡೀ ಭಾರತವೇ ಟಿವಿ ಮುಂದೆ ಕುಳಿತು ನೋಡಿತು. ಇಂಡಿಯಾ ಆಸ್ ಲ್ಯಾಂಡೆಡ್ ಆನ್ ದ ಮೂನ್. ಈ ವಾಕ್ಯವನ್ನು ಕೇಳಿ ಕೋಟಿ ಕೋಟಿ ಭಾರತೀಯರ ಕಣ್ಣಲ್ಲಿ ನೀರು ತಂದಿತ್ತು. ಇದೇ ಕಥೆಯನ್ನು ಆಸ್ ಅ ಸೀರೀಸ್ ಆಗಿ ಪ್ರೆಸೆಂಟ್ ಮಾಡ್ತಾ ಇದೆ ಜಿಯೋ ಹಾಟ್ ಸ್ಟಾರ್ ಒರಿಜಿನಲ್ ಸೀರೀಸ್, ಅದೇ ಸ್ಪೇಸ್ ಜನ್ ಚಂದ್ರಯಾನ್. ಸೀರೀಸ್ ಬಗ್ಗೆ ಹೇಳಬೇಕು ಅಂದರೆ ಇದು ಡಾಕ್ಯುಮೆಂಟ್ರಿ ಅಲ್ಲ, ಇದು ರಿಯಲ್ ಇವೆಂಟ್ಸ್ ಇನ್ಸ್ಪೈರ್ಡ್ ಆಗಿರೋ ಕಥೆ ಆಗಿರುತ್ತೆ. ಈ ಸೀರೀಸ್ ಫೋಕಸ್ ಮಾಡುತ್ತೆ ಚಂದ್ರಯಾನ್-2 ಫೇಲ್ಯೂರ್ ಬಗ್ಗೆ, ಮತ್ತು ಚಂದ್ರಯಾನ್-2 ಫೇಲ್ಯೂರಿಂದ ಸೈಂಟಿಸ್ಟ್ಗಳು ಯಾವ ರೀತಿ ಪ್ರೆಷರ್ ಫೀಲ್ ಮಾಡಿದ್ರು ಮತ್ತು ಚಂದ್ರಯಾನ್-3 ಸಕ್ಸಸ್ ಮಾಡೋಕ್ಕೆ ಯಾವ ರೀತಿ ತಯಾರಿ ಮಾಡಿಕೊಂಡ್ರು ಅನ್ನೋದು. ಸೊ ಇದು ಸೈನ್ಸ್ ಕಮ್ಮಿ, ಎಮೋಷನ್ಸ್ ಜಾಸ್ತಿ ತೋರಿಸ್ತಾರೆ ಸೈಂಟಿಸ್ಟ್ಗಳದ್ದು. ಸೊ 3.8 ಲ್ಯಾಕ್ ಕಿಲೋಮೀಟರ್ ಡಿಸ್ಟೆನ್ಸ್ನ ಕವರ್ ಮಾಡೋದು ಈಸಿ ಟಾಸ್ಕ್ ಅಲ್ಲ. ಒಂದು ಸ್ಮಾಲ್ ಮಿಸ್ಟೇಕ್ ಆದರೂ ಮಿಷಿನ್ ಫೇಲ್ ಆಗುತ್ತೆ ಅನ್ನೋ ಟೆನ್ಷನ್ನ ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿ ತೋರಿಸಿದ್ದಾರೆ. ಟೆಕ್ನಿಕಲ್ ಡೀಟೇಲ್ಸಲ್ಲಿ ಡೀಪಾಗಿ ಏನೂ ಹೋಗೋದಿಲ್ಲ, ಆದರೆ ಒಂದು ಕ್ಲಿಯರ್ ಆಗಿ ತೋರಿಸಿದ್ದಾರೆ, ಮಿಷಿನ್ ಸುಲಭವಾಗಿರೋದಿಲ್ಲ ಅಂತ. ಸೊ ಅದಕ್ಕೆ ಅವರು ಚಂದ್ರಯಾನ್-2 ಫೇಲ್ಯೂರ್ ಪಾರ್ಟ್ನ ಆ್ಯಡ್ ಮಾಡಿದ್ದಾರೆ ಸೀರೀಸಲ್ಲಿ, ಸೊ ದಟ್ ವ್ಯೂವರ್ಸ್ಗೆ ಹೇಳೋದಕ್ಕೆ ಈ ಮಿಷಿನು ಎಷ್ಟು ಕಷ್ಟ ಅಂತ. ಚಂದ್ರಯಾನ್-2 ಫೇಲ್ಯೂರ್ ಆದಾಗ ಅದನ್ನು ತುಂಬ ಡ್ರಾಮ್ಯಾಟಿಕ್ ಆಗಿ ಏನು ತೋರಿಸಿಲ್ಲ, ಸಿಂಪಲ್ ಆಗಿ ತೋರಿಸಿದ್ದಾರೆ. ಸೈಂಟಿಸ್ಟ್ ಹೇಗೆ ಬ್ರೇಕ್ ಆದರೂ ಮತ್ತೆ ಹೇಗೆ ಸ್ಟ್ಯಾಂಡಪ್ ಆಗಿ ನಿಂತ್ಕೊಂಡ್ರು ಅಂತ. ಕ್ಯಾರೆಕ್ಟರ್ಸ್ ಎಮೋಷನ್ಸ್ನ ಚೆನ್ನಾಗಿ ಡಿಸ್ಕ್ರೈಬ್ ಮಾಡಿದ್ದಾರೆ. ಅವ್ರು ಯಾವ ರೀತಿ ಫೀಲ್ ಮಾಡಿದ್ರು, ಯಾವ ರೀತಿ ರಿಯಾಕ್ಟ್ ಮಾಡ್ತು. ಲೈಕ್ ಈಗ ಒಬ್ಬರು ತಪ್ಪು ಮಾಡಿದ್ರೆ ನಿಮಗೆ ಒಂಥರ ಟ್ರಸ್ಟ್ ಇಶ್ಯೂಸ್ ಬರುತ್ತಲ್ಲ, ಆ ಸೀನ್ಗಳನ್ನೆಲ್ಲ ತುಂಬ ಚೆನ್ನಾಗಿ ತೋರಿಸ್ತು ಅಂತ ಹೇಳ್ತೀನಿ. ಇದು ಆ್ಯಕ್ಚುಲಿ ಸೀರೀಸ್ನ ಸ್ಟ್ರಾಂಗ್ ಪಾಯಿಂಟ್ ಆಗಿರುತ್ತೆ. ಒಂದು ಇರೋ ಕಾನ್ಸೆಪ್ಟ್ ಅಲ್ಲ, ಆದರೆ ಸ್ಮಾಲ್ ಇಂಜಿನಿಯರಿಂದ ಹಿಡಿದು ಬಿಗ್ ಡಿಸಿಷನ್ ಮೇಕರ್ವರೆಗೂ ಎಲ್ಲರೂ ಈಕ್ವಲಿ ಇಂಪಾರ್ಟೆಂಟ್ ಅಂತ ಹೇಳಿದೆ. ಮೆಸೇಜ್ ಏನಪ್ಪ ಕೊಡುತ್ತೆ ಅಂದರೆ ಟೀಮ್ ವರ್ಕ್ ಈಸ್ ಎವ್ರಿಥಿಂಗ್ ಅಂತ ಈ ಸೀರೀಸ್ ತೋರಿಸುತ್ತೆ. ಆ್ಯಕ್ಟಿಂಗ್ ಬಗ್ಗೆ ಮಾತಾಡೋದಾದರೆ ನನಗೆ ಎಲ್ಲೂ ಯಾರ ಕ್ಯಾರೆಕ್ಟರು ಓವರ್ ಡ್ರಮ್ಯಾಟಿಕ್ ಅಂತ ಅನಿಸಿಲ್ಲ. ಸಿಚುವೇಷನಲ್ಲಿ ಯಾವ ರೀತಿ ಯಾರು ಹೆಂಗೆ ಆ್ಯಕ್ಟ್ ಮಾಡಬೇಕು ಅನ್ನೋದನ್ನು ನೀಟಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಕುಲ್ ಮೆಹ್ತಾ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಅಂತ ಹೇಳ್ಬೋದು. ಅರ್ಜುನ್ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಅವ್ರ ಕ್ಯಾರೆಕ್ಟರ್ ಅಂತೂ ಸೂಪರ್ ಆಗಿರುತ್ತೆ. ಅವ್ರು ಇದುವರೆಗೂ ಲೈಕ್ ಆ್ಯಸ್ ಅ ರೊಮ್ಯಾಂಟಿಕ್ ಗಾಯ್, ಫ್ಯಾಮಿಲಿ ಮ್ಯಾನ್ ಆ ಟೈಪಲ್ಲಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಬಟ್ ಈ ಕ್ಯಾರೆಕ್ಟರಲ್ಲಿ ಅವ್ರನ್ನ ನೋಡಿದ್ದು ಸ್ವಲ್ಪ ಯುನೀಕ್ ಅಂತ ಅನ್ನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಯಾವುದೇ ಸಾಂಗ್ಸ್ ಇರೋದಿಲ್ಲ. ತುಂಬ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೂಡ ತುಂಬ ಲೈಟಾಗಿ ಕಂಟೆಂಟಿಗೆ ಡಿಸ್ಟರ್ಬ್ ಆಗದೇ ಇರೋ ಥರ ಚೂಸ್ ಮಾಡಿಕೊಂಡು ಮಾಡಿದ್ದಾರೆ. ಸೊ ಅದು ನನಗೆ ಇಷ್ಟ ಆಯಿತು. ವಿಜುವಲಿ ಕೆಲವೊಂದು ಕಡೆ ಈಗ ಚಂದ್ರಯಾನ ಲಾಂಚ್ ಎಲ್ಲ ಮಾಡಬೇಕಲ್ಲ, ಸೊ ಆ ಸೀನ್ಸ್ನೆಲ್ಲ ನನಗೆ ಒರಿಜಿನಲ್ ಸೀನ್ನೇ ತೊಗೊಂಡಿದ್ದಾರೆ ಅಂತ ಅನ್ನಿಸ್ತು. ಸಿನ್ಸ್ ಇದು ರಿಯಲ್ ಇವೆಂಟ್ ಫೋಕಸ್ ಆಗಿರೋದ್ರಿಂದ ಈ ಸೀರೀಸು ರಿಯಲಿಸ್ಟಿಕ್ಕಾಗಿ ಮಾಡೋಕ್ಕೆ ಟ್ರೈ ಮಾಡಿದ್ದಾರೆ. ಸೊ ಅದರಿಂದ ಸ್ವಲ್ಪ ಸ್ಲೋ ಪೇಸ್ ಅಂತ ಅನಿಸುತ್ತೆ. ಡ್ರ್ಯಾಗ್ ಅಂತ ಎಲ್ಲೂ ಅನ್ನಿಸ್ಲಿಲ್ಲ, ಬಟ್ ಸ್ಲೋ ಅಂತ ಅನಿಸುತ್ತೆ. ಬಿಕಾಸ್ ಅವರು ಕ್ಯಾರೆಕ್ಟರ್ನ ಬಿಲ್ಡ್ ಮಾಡಬೇಕು, ಸೀನ್ನ ಬಿಲ್ಡ್ ಮಾಡಬೇಕು, ಎಮೋಷನ್ಸ್ನ ವ್ಯೂವರ್ಸ್ ಫೀಲ್ ಮಾಡೋಂಗೆ ಆಗಬೇಕು, ರಿಯಲ್ ಎಮೋಷನಲ್ಸ್ ವ್ಯೂವರ್ಸ್ ಫೀಲ್ ಮಾಡೋಂಗೆ ಆಗಬೇಕು ಅನ್ನೋದನ್ನು ಪ್ರೆಸೆಂಟ್ ಮಾಡೋದಕ್ಕಾಗಿ ತುಂಬ ಚೆನ್ನಾಗಿ ರಿಯಲಿಸ್ಟಿಕ್ಕಾಗಿ ತೆಗೆದಿದ್ದಾರೆ. ಸೊ ಇದರಲ್ಲಿ 2019ರಿಂದ ಹಿಡಿದು ಆಗಸ್ಟ್ 23ವರೆಗೆ ಡ್ಯೂರೇಷನಲ್ಲಿ ಏನೇನಾಯಿತು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಇದರಲ್ಲಿ 2020 ಆಬ್ವಿಯಸ್ಲಿ ಕೋವಿಡ್ ಬಂದಿರುತ್ತೆ. ಆ ರೀತಿ ಹೇಗೆ ಅದನ್ನ ಹ್ಯಾಂಡಲ್ ಮಾಡಿದ್ರು, ಸೊ ದಟ್ ಅವಾಗೆಲ್ಲ ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲ ಆಗ್ತಿರೋದಿಲ್ಲ. ಸೊ ಇವ್ರಿಗೆ ಟೆಕ್ನಿಕಲ್ ಪಾರ್ಟ್ಸ್ ಎಲ್ಲ ಬೇಕಾದಾಗ ಅವರು ಏನು ಮಾಡಿದ್ರು, ಏನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡ್ರು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಈ 2020 ಕೋವಿಡ್ ಟೈಮಲ್ಲಿ ಟ್ಯಾಲೆಂಟ್ಸ್ ಎಲ್ಲ ಯಾವ ರೀತಿ ಆಚೆ ಬಂತು ಅನ್ನೋದು ತೋರಿಸಿದ್ದಾರೆ. ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಅಂತಲೂ ಹೇಳ್ಬೋದು. ಇನ್ನು ಈ ಸೀರೀಸಲ್ಲಿ ಯಾವುದೇ ವಲ್ಗರ್ ಕಂಟೆಂಟ್ ಇಲ್ಲ, ಫೈಟಿಂಗ್ ಸೀನ್ಸ್ ಇಲ್ಲ, ಕಾಮಿಡಿ ಇಲ್ಲ, ರೊಮ್ಯಾನ್ಸ್ ಇಲ್ಲ. ಮೋಟಿವೇಶನ್ ಬೇಕು ಅನ್ನೋರು ಈ ಸೀರೀಸ್ನ ನೋಡಬೇಕು. ತುಂಬ ಇನ್ಸ್ಪೈರಿಂಗ್ ಆಗಿದೆ. ಈಗಿನ ಕಾಲದಲ್ಲಿ ಕಂಟೆಂಟ್ ಬರ್ತಿರೋದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಇದು ಯುನೀಕ್ ಅಂತ ಹೇಳ್ಬೋದು. ತುಂಬ ಯುವ ಜನತೆಗೆ ಇನ್ಸ್ಪೈರ್ ಮಾಡುತ್ತೆ ಅಂತ ಹೇಳ್ಬೋದು. ಎಮೋಷ್ನಲ್ ಟಚ್ ಅಂತೂ ಕೊಡೋಕ್ಕೆ ತುಂಬ ಟ್ರೈ ಮಾಡಿದ್ದಾರೆ ಆ್ಯಂಡ್ ಸಕ್ಸಸ್ ಕೂಡ ಆಗಿದೆ ಅಂತ ಹೇಳ್ತೀನಿ. ಚಂದ್ರಯಾನ್-3 ಮಿಷಿನ್ ಸಕ್ಸಸ್ಫುಲ್ ಆಗ್ತಾ ಇರ್ಬೇಕಾದ್ರೆ ಸೀನ್ಸ್ ತೋರಿಸ್ತಾ ಇರ್ತಾರಲ್ಲ, ಸೊ ಆವಾಗ ಪ್ರೀವಿಯಸ್ಲಿ ನಾವು ಯಾವ ರೀತಿ ಫೀಲ್ ಪಟ್ವಿ ಆ ಮೆಮೊರೀಸ್ ಎಲ್ಲ ವಾಪಸ್ ಬರುತ್ತೆ ಅಂತಲೂ ಹೇಳ್ತೀನಿ. ಬಿಕಾಸ್ ನೀವು ಮತ್ತೆ ಆ ಎಮೋಷನ್ಸ್ನ ಫೀಲ್ ಮಾಡ್ತೀರಾ. ಈವನ್ ಕಣ್ಣಲ್ಲಿ 1-2 ಡ್ರಾಪ್ ನೀರು ಬಂದರೂ ಬರ್ಬೋದು. ಇನ್ನೊಂದು ಸ್ಟ್ರಾಂಗ್ ಪಾಯಿಂಟ್ ಏನಪ್ಪ ಅಂದರೆ ರಷ್ಯಾ ಮತ್ತು ಇಂಡಿಯಾ ರೇಸ್ ಮಾಡುತ್ತಲ್ಲ ಚಂದ್ರಯಾನ್, ಯಾರು ಫಸ್ಟು ಲ್ಯಾಂಡ್ ಮಾಡ್ತಾರೆ ಅನ್ನೋದು, ಆ ಪಾರ್ಟನ್ನ ಹೈಲೈಟ್ ಮಾಡಿ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅಲ್ಲಿ ಆಡಿಯನ್ಸ್ನ ಗ್ರಿಪ್ಪಾಗಿ ಇಟ್ಕೊಳ್ಳುತ್ತೆ ಅಂತ ಹೇಳ್ತೀನಿ. ಹಿಂದೆ ಮಾಡಿರೋ ತಪ್ಪು ಮತ್ತು ಬೇರೆಯವ್ರು ಮಾಡಿರೋ ತಪ್ಪು ಎರಡನ್ನ ನೋಡಿ ಕಲ್ತ್ಕೊಂಡು ನಾವು ಯಾವ ರೀತಿ ಮುಂದೆ ಬರ್ಬೋದು ಅನ್ನೋದನ್ನು ಇಲ್ಲಿ ಚೆನ್ನಾಗಿ ಹೇಳಿದ್ದಾರೆ. ಸೊ ಹೀಗೆ ರಷ್ಯಾ ಏನು ತಪ್ಪು ಮಾಡ್ತು, ಅವ್ರದ್ದು ಲ್ಯಾಂಡಿಂಗಲ್ಲಿ ಏನೇನು ಪ್ರಾಬ್ಲಮ್ ಆಯಿತು, ಯಾಕೆ ಅದು ಇದಾಯಿತು ಅನ್ನೋದನ್ನು ಪ್ರೆಸೆಂಟ್ ಮಾಡಿ ಚೆನ್ನಾಗಿ ಹೇಳಿದ್ದಾರೆ. ಸೊ ಅದರಿಂದ ಇವ್ರು ಏನು ಕರೆಕ್ಟ್ ಮಾಡಿಕೊಂಡ್ರು ಅನ್ನೋದನ್ನು ತೋರಿಸಿದ್ದಾರೆ. ಸೊ ಈ ಸೀರೀಸಲ್ಲಿ ಹೈಲೈಟು ಬಂದು ಅದೇ ಅಂತ ಹೇಳ್ತೀನಿ.
ಈ ಸೀರೀಸ್ ನಾನು ಯಾರಿಗೆಲ್ಲ ರೆಕಮೆಂಡ್ ಮಾಡ್ತೀನಿ ಅಂದರೆ, ಯಾರಿಗೆಲ್ಲ ರಿಯಲ್ ಲೈಫ್ ಸ್ಟ್ರಗಲ್ ನೋಡಬೇಕು, ಇನ್ಸ್ಪೈರಿಂಗ್ ಸ್ಟೋರಿ ಬೇಕು ಆ್ಯಂಡ್ ಇಸ್ರೋ ರಿಲೇಟೆಡ್ ಸ್ಟಫ್ಸ್ ಬೇಕು, ಅವರೆಲ್ಲ ಈ ಸೀರೀಸ್‌ನ ನೋಡ್ಬೋದು. ಬಟ್ ಈ ಸೀರೀಸು ಯಾರಿಗೆಲ್ಲ ಇಷ್ಟ ಆಗಲ್ಲ ಅಂದರೆ, ತುಂಬ ಫಾಸ್ಟ್ ಆ್ಯಕ್ಷನ್ನ ಎಕ್ಸೆಪ್ಟ್ ಮಾಡ್ತಿರ್ತಾರೆ. ಫೈಟಿಂಗ್ ಇರಬೇಕು, ಕಾಮಿಡಿ ಇರಬೇಕು, ರೊಮ್ಯಾನ್ಸ್ ಇರಬೇಕು. ಈ ಥರ ಸೀನ್ಸ್ ಎಲ್ಲ ಯಾವುದೂ ಇರೋದಿಲ್ಲ. ಫಾಸ್ಟ್ ಫಾರ್ವರ್ಡಾಗಂತೂ ಇರೋದೇ ಇಲ್ಲ. ಸೊ, ಆ ಥರ ಎಕ್ಸ್‌ಪೆಕ್ಟೇಷನ್‌ನ ಏನಾದರೂ ಇಟ್ಕೊಂಡು ಬಂದು ನೋಡಿದ್ರೆ ನೀವು ದಯವಿಟ್ಟು ನೋಡಿಬಿಡಿ. ಸೊ, ನೀವು ಭಾರತೀಯರೇ ಆಗಿದ್ದರೆ ನಿಮಗೆ ಈ ಸೀರೀಸು ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಸೊ, ಯಾರೆಲ್ಲ ಭಾರತೀಯರಿದ್ದಾರೆ ಅವ್ರಿಗೆಲ್ಲರಿಗೂ ನಾನು ರೆಕಮೆಂಡ್ ಮಾಡ್ತೀನಿ ನೋಡೋದಕ್ಕೆ. ಆದಷ್ಟು ನಾನು ಈ ಸೀರೀಸ್ ಬಗ್ಗೆ ನನ್ನ ಪಾಯಿಂಟ್ ಆಫ್ ವ್ಯೂ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೇನು ಅನ್ನಿಸ್ತು, ಯಾವ್ದು ಎಲ್ಲೆಲ್ಲಿ ಕಮ್ಮಿ ಅನ್ನಿಸ್ತು, ಎಲ್ಲೆಲ್ಲಿ ಚೆನ್ನಾಗಿ ಅನ್ನಿಸ್ತು ಅನ್ನೋದನ್ನ ಶೇರ್ ಮಾಡಿದ್ದೀನಿ. ನಿಮಗೆಲ್ಲ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.